ಬ್ರೇಕ್ ನಂತರ ಲೆಫ್ಟ್ ರೈಟ್ ಅಂಡ್ ಸೆಂಟರ್ಗೆ ಮತ್ತೊಮ್ಮೆ ಸ್ವಾಗತ. ನಾಗರಾಜ್ ಯಾದವ್ ಅವರ ಪ್ರತಿಕ್ರಿಯೆ ತೆಗೆದುಕೊಂಡಿದ್ದೀನಿ. ಮೋಹನ್ ವಿಶ್ವ ಮಾತಾಡಿಸ್ಬೇಕು. ಮೋಹನ್ ವಿಶ್ವ 2014-2019 ಹೋಲಿಸಿದರೆ ವಿಪಕ್ಷ ಸ್ಟ್ರಾಂಗ್ ಆಗಿದೆ ರೀ. ಸಹಜ ಧ್ವನಿ ಗಟ್ಟಿಯಾಗಿರುತ್ತೆ ಅವ್ರದ್ದು. ಸಹಜ ಗಟ್ಟಿಯಾದ ಪ್ರಶ್ನೆಗಳನ್ನು ಎತ್ತುತ್ತಾರೆ. ಉತ್ತರ ಕೊಡಬೇಕಾಗತ್ತೆ. ಯಾಕೆ ಮಣಿಪುರದ ಬಗ್ಗೆ ಮಾತಾಡೋದಕ್ಕೆ ಅಷ್ಟೊಂದು ಹಿಂಜರಿಕೆ? ಅಲ್ಲ ಅಜಿತ್, ಈಗ ನಾನು ಮಾತಾಡ್ತೀನಿ ಒನ್ ಬೈ ಒನ್. ಹೌದು, ವಿರೋಧ ಪಕ್ಷ ಪ್ರಜಾಪ್ರಭುತ್ವದಲ್ಲಿ ಇರಬೇಕು, ಏನದು ಧ್ವನಿ ಗಟ್ಟಿಯಾಗಿರಲೇಬೇಕು, ಎರಡು ಮಾತೇ ಇಲ್ಲ. ಬಟ್ ಪ್ರಶ್ನೆಗಳನ್ನು ಎತ್ತದಂಥ ವಿರೋಧ ಪಕ್ಷ ಉತ್ತರ ಕೊಡ್ಬೇಕಾರೇನೋ ಅಷ್ಟೇ ಸೈಲೆಂಟ್ ಆಗಿ ಕೇಳೋ ಅಂತ ಒಂದು ತಾಳ್ಮೆ ಇರಬೇಕು. ಅದನ್ನ ಬಿಟ್ಬಿಟ್ಟು ಗಲಾಟೆ ಮಾಡ್ಕೊಂಡು ಕೂತ್ಕೊಂಡ್ರೆ ಅಲ್ಲಿಗೆ ಅವ್ರು ಕೇಳಿದ ಪ್ರಶ್ನೆಗಳಷ್ಟೂ ಸುಳ್ಳು ಅಂತ ಹೇಳಿ ದೇಶದ ಮುಂದೆ ಇವತ್ತು ಬೆತ್ತಲಾಗಿದ್ದಾರೆ. ನಾನು ಏನೇನು ಪ್ರಶ್ನೆಗಳು ಕೇಳಿದ್ರೋ ಅದ್ಯಾವುದಕ್ಕೂ ಸ್ಯಾಂಟಿಟಿ ಇಲ್ಲ ಅನ್ನೋದನ್ನ ಅವರಾಗವರೇ ಪ್ರೂವ್ ಮಾಡ್ಕೊಂಡಿದ್ದಾರೆ. 2.5 ತಾಸು ಹಿಂದೆ ಕಿರ್ಸ್ಕೊಂಡು ಅವ್ರ ಉತ್ತರ ಕೇಳಬೇಕಿತ್ತು. ತಾಕತ್ತಿದ್ರೆ ದಮ್ಮಿದ್ರೆ ಕೇಳಬೇಕಿತ್ತು, ಅವ್ರದೇ ಭಾಷೆಯಲ್ಲಿ ಹೇಳ್ಬೇಕಂತಾದ್ರೆ. ಅರ್ಥ ಆಯ್ತಲ್ಲ? ಪ್ರಶ್ನೆ ಕೇಳಿದಾಗ ಉತ್ತರ ಕೇಳೋದ್ ಬಿಟ್ಬಿಟ್ಟು ಈ ತರ ಮಾಡ್ಕೊಂಡು ಕೂತ್ಕೊಳ್ತಾರೆ. ಒಂದು ತಿಳ್ಕೊಳ್ಳಿ ಅಜಿತ್, ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಕಾಂಗ್ರೆಸ್ಸೇತರ ಒಬ್ಬ ವ್ಯಕ್ತಿ 3ನೇ ಬಾರಿಗೆ ಸತತವಾಗಿ ಪ್ರಧಾನಮಂತ್ರಿ ಆಗಿದ್ರೆ ನರೇಂದ್ರ ಮೋದಿ ಮಾತ್ರ. ನರೇಂದ್ರ ಮೋದಿ ತಂದೆ ಆಗ್ಲಿ, ತಾಯಿ ಆಗ್ಲಿ, ಅವರ ಅಜ್ಜ ಆಗ್ಲಿ, ಅವರ ಅಜ್ಜಿ ಆಗ್ಲಿ ಯಾವುದೋ ಒಂದು ಗೋಲ್ಡನ್ ಸ್ಪೂನ್ ಕುಟುಂಬದಿಂದ ಬಂದವರಲ್ಲ, ಅಥವಾ ಯಾವುದೋ ಒಂದು ಕುಟುಂಬ ರಾಜಕಾರಣದಲ್ಲಿ ಬೆಳೆದು ಬಂದವರು ಇವತ್ತು ಪ್ರಧಾನಮಂತ್ರಿ ಆದವರಲ್ಲ. ಆಯ್ತಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿ. ಉತ್ತರ ಕೊಡ್ತೀನಿ, ಜೊತೆಗೆ ಅವರೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕು. ನಾನು ಏನೋ ಹೇಳಲ್ಲ ಸ್ಟೈಲ್ ಆಗಿ, ಇವ್ರದ್ದೇನು ಕಡಿಮೆ ಬಂದ್ಬಿಟ್ಟಿದೆ ಮ್ಯಾಂಡೇಟು ಅಂತ ಹೇಳ್ಬಿಟ್ಟು. ಅದನ್ನೇ ಹೇಳ್ತಿರೋದು ನಾನು. ಸತತವಾಗಿ 3ನೇ ಬಾರಿಗೆ ಬಂದಿರೋದು ಇದು, ಬೇರೆ ಯಾರು ಅಲ್ಲ. ನಾನು ಹೇಳ್ದಂಗೆ ಯಾವ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇಲ್ಲ, ಯಾವ ಫೈನಾನ್ಷಿಯಲ್ ಬಿಸ್ನೆಸ್ ಬ್ಯಾಕ್ ಗ್ರೌಂಡ್ ಇಲ್ಲ ಅಂತ ಒಬ್ಬ ವ್ಯಕ್ತಿ. ಕೇಳಿಸ್ಕೊಳ್ಳಿ, ಅಲ್ಲಿಗೆ ತೋರಿಸುತ್ತೆ ಈ ದೇಶದ ಜನ ಎಷ್ಟು ನಂಬಿಕೆ ಇಟ್ಟಿದ್ದಾರೆ ನರೇಂದ್ರ ಮೋದಿ ಅವ್ರ ಮೇಲೆ ಅಂತ ಹೇಳಿ. ಅದನ್ನ ಅವರು ಟೀಕೆ ಮಾಡೋದಲ್ಲ. ಇವರು ಅಷ್ಟೇ 1985ರ ನಂತರ ಇದುವರೆಗೂ ಒಂದೇ ಒಂದ್ಸಲಿನ ಸಿಂಗಲ್ ಮೆಜಾರಿಟಿ ಬಂದಿಲ್ಲ ಆಲ್ಮೋಸ್ಟ್ 40 ವರ್ಷಗಳಲ್ಲಿ. ಹಾಗಾದ್ರೆ ಇವ್ರಿಗೆ ಜನ 40 ವರ್ಷದಿಂದ ತಿರಸ್ಕಾರ ಮಾಡ್ಕೊಂಡ್ ಬರ್ತಾ ಇದಾರೆ ಕೇಂದ್ರದಲ್ಲಿ. ಹಾಗಾದ್ರೆ ಕಳೆದ 10 ವರ್ಷದಲ್ಲಿ ಇನ್ಫ್ಯಾಕ್ಟ್ ವಿರೋಧ ಪಕ್ಷದ ಸ್ಥಾನನೇ ಇರಲಿಲ್ಲ ಇವ್ರಿಗೆ. ಹಾಗಾದ್ರೆ ಇವ್ರಿಗೆ ಎಷ್ಟು ಬುದ್ಧಿ ಕಲಿಸಿದ್ದಾರೆ? ತಿರ್ಗಿ ಈ ಚುನಾವಣೆಯಲ್ಲಿ ಕೇವಲ 99 ಬಂದಿರೋದಕ್ಕೆ 543ಕ್ಕೆ ಇಷ್ಟೆಲ್ಲ ಮಾತಾಡ್ತಾರಲ್ಲ. ಹಾಗಾದ್ರೆ ಉತ್ತರಾಖಂಡಲ್ಲಿ ಡಕ್ಔಟ್, ಡೆಲ್ಲಿನಲ್ಲಿ ಡಕ್ಔಟ್, ಮಧ್ಯಪ್ರದೇಶದಲ್ಲಿ ಡಕ್ಔಟ್, ಅಂಡಮಾನ್ ನಿಕೋಬಾರಲ್ಲಿ ಡಕ್ಔಟ್, ನಾರ್ತ್ ಈಸ್ಟ್ ಅಲ್ಲಿ ಡಕ್ಔಟ್, ಅರುಣಾಚಲ ಪ್ರದೇಶದಲ್ಲಿ ಡಕ್ಔಟ್, ತಿರ್ಗಾ ಒಡಿಶಾದಲ್ಲಿ ಡಕ್ಔಟ್. ಅವ್ರು ಹೇಳಿದ್ರು, ಮೋದಿ ಹೇಳಿದ್ರು ಬಿಡಿ, 13 ರಾಜ್ಯಗಳಲ್ಲಿ ಯಾಕೆ ತಿರಸ್ಕಾರ ಮಾಡಿದ್ದಾರೆ ಇವತ್ತು? ಅಲ್ಲಿ ಖಾತೆನ ಓಪನ್ ಮಾಡೋದಕ್ಕೆ ಇವ್ರಿಗೆ ಆಗಿಲ್ಲ ಇವತ್ತು. ಅಷ್ಟು ಹೀನಾಯವಾಗಿ ಸೋತಿದವರು ಮತ್ತೆ ಕೇವಲ ಚುನಾವಣಾ ಪ್ರಚಾರದಲ್ಲಿ ಅಷ್ಟೇ ಸುಳ್ಳು ಹೇಳಿದಲ್ಲ. ನೋಡಿ ನಾಗರಾಜ್ ಯಾದವ್ ಹೇಳ್ತಾರೆ, ನೀವು ಸ್ಪೀಕರ್ ಇದ್ದಂಗೆ ನಿಮ್ಗೆ ಪರ್ಮಿಷನ್ ಕೇಳ್ತಾ ಇದ್ದೀನಿ ಅಂತ. ಅಲ್ಲಿ ನಿಜವಾಗ್ಲೂ ಕೇಳ್ಕೊಂಬಿಡಿ ಸರ್ ಪರ್ಮಿಷನ್. ಪ್ರಶ್ನೆ ಕೇಳಿದಾಗ ಉತ್ತರ ಕೇಳುವಂತ ತಾಳ್ಮೆ ಇಲ್ಲ ಅಲ್ಲಿಗೆ ಎಂತ ಪ್ರಬಲ ವಿರೋಧ ಪಕ್ಷವಾದ್ರೂ ಅದು ಫೇಲ್ಯೂರ್ ಅಂತಾನೆ ಅರ್ಥ. ಮಣಿಪುರದ ಬಗ್ಗೆ ಮೋದಿ ಮಾತಾಡಬೇಕು ಅಂತ ನಿರೀಕ್ಷೆ ಮಾಡ್ತಾ ಇದ್ರು. ಕೇಳಿ ಜೇತ್, ನಾನು ಬಂದೇ ಬರ್ತೀನಿ ಆ ಪಾಯಿಂಟ್ಗೆ. ನಂಗೇನು ಓಡಾಗೋದಲ್ಲಿ ಏನಾಯ್ತು ಮಣಿಪುರದಲ್ಲಿ ಅಂತ ನಾನು ಹೇಳ್ತೀನಿ. ಅದಕ್ಕೆ ಮುಂಚೆ ಅವ್ರು ತೆಗೆದಿರುವಂತ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ಲೇಬೇಕು. ನಾನು ಬರೀ ಅದನ್ನ ಮಾತ್ರ ಹೇಳ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ, ಆಯ್ತಲ್ಲ? ಇದರ ಜೊತೆಗೆ ಇವ್ರು ಚುನಾವಣೆಯಲ್ಲೂ ಹೇಳಿದಂತ ಸುಳ್ಳುಗಳು, ತಿರ್ಗಾ ನೆನ್ನೆ ನಿಂತ್ಕೊಂಡು ಪಾರ್ಲಿಮೆಂಟ್ ಅಲ್ಲಿ ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಹೇಳಿದಂತ ಸುಳ್ಳುಗಳು, ತಿರ್ಗಾ ಹಿಂದೂ ವಿಚಾರವಾಗಿ ಏನಾಗಿದೆ ಅಂದ್ರೆ ಕಾಂಗ್ರೆಸ್ಗೆ ನೀವು ಇತಿಹಾಸ ತೆಗೆದು ನೋಡಿದ್ರೆ ಮುಸಲ್ಮಾನರು ಮಾತ್ರ ಅವ್ರ ಧರ್ಮ ಹೇಗಿದ್ಯೋ ಹಾಗೆ ಅವರು ಪಾಲನೆ ಮಾಡಬೇಕು, ಕಂಟಿನ್ಯೂ ಮಾಡಬೇಕು, ಯಾರು ಇಂಟರ್ಫಿಯರ್ ಆಗಬಾರ್ದು, ಯಾರು ಮಾತಾಡಬಾರ್ದು. ಅದೇ ರೀತಿ ಕ್ರಿಶ್ಚಿಯನ್ ಧರ್ಮನೂ ಅಷ್ಟೇ, ಯಾರು ಇಂಟರ್ಫಿಯರ್ ಆಗಬಾರ್ದು, ಅವ್ರ ಆಚರಣೆಗಳ ಬಗ್ಗೆ ಯಾರು ಮಾತಾಡಬಾರ್ದು. ಹಿಂದೂಗಳು ಅಂದಾಗ ಮಾತ್ರ ಜಾತ್ಯತೀತರಾಗ್ಬಿಡ್ಬೇಕು. ಅದು ಕಾಂಗ್ರೆಸ್ ಸಿದ್ಧಾಂತ ಅವತ್ತಿಂದ ಇವತ್ತರೆಗೂ ನಡ್ಕೊಂಡ್ ಬಂದಿರೋದು. ಹಿಂದೂ ದೇವರುಗಳ ಬಗ್ಗೆ ಅವಮಾನ ಮಾಡಿದ್ರೆ ಏನ್ ಪರವಾಗಿಲ್ಲ, ಯಾರು ಕೇಳೋರು, ಏನ್ ಮಾಡೋರು? ಅವ್ರು ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಕುತ್ಕೊಂಡು ನಿಮಗೆ ಇಡೀ ಹಿಂದೂ ಧರ್ಮದಲ್ಲಿರೋರ್ನೆಲ್ಲಾರು ವೈಲೆನ್ಸ್ ಅಂತ ಹೇಳ್ತಾರಲ್ಲ. ಹಾಗಾದ್ರೆ ಕಾಂಗ್ರೆಸ್ ಅಲ್ಲಿ ಹಿಂದೂ ಕಾರ್ಯಕರ್ತರಿಲ್ವಾ? ಕಾಂಗ್ರೆಸ್ ಅಲ್ಲಿ ಹಿಂದೂ MLA ಗಳಿಲ್ವಾ? ಕಾಂಗ್ರೆಸ್ ಅಲ್ಲಿ ಹಿಂದೂ MP ಗಳಿಲ್ವಾ? ಹಾಗಾದ್ರೆ ಅವರು ಒಂದ್ ನಿಮಿಷ. ರಾಹುಲ್ ಗಾಂಧಿಯವರ ನೆನ್ನೆಯ ಶಬ್ದಗಳು ಆ ರೀತಿಯಾಗಿದ್ವು ನಿಜ. ಬಟ್ ಅದರ ತಕ್ಷಣನೇ ಅವರೊಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಮತ್ತೆ ಎಲ್ಲ ಹಿಂದೂಗಳಿಗೆಲ್ಲ ನಾನು ಹೇಳಿದ್ದು ಬಿಜೆಪಿ RSS ಮಾತ್ರ ಸೀಮಿತವಾಗಿಲ್ಲ. ಅವರು ಹ್ಯಾಬಿಚುವಲ್ ಅಫೆಂಡರ್ಸ್ ಫ್ರಮ್ ಡೇ 1. ನೆಹರು ಏನ್ ಹೇಳಿದ್ರು? ನನ್ನ ಹಿಂದೂ ಅಂತ ಕರಿಬೇಡಿ, ಕತ್ತೆ ಅಂತ ಕರಿಬೇಕಾರೆ ಅಂತ ಹೇಳಿದ್ರು. ಆಗ ನೆಹರು ಮನಸ್ಥಿತಿನೂ ಹಂಗೆ ಇತ್ತು ತಾನೆ.
ಅದಾದ ನಂತರ ಇಲ್ಲ, ಆ ಹೇಳಿಕೆ ನನ್ನ ಬಂದವರೆಲ್ಲರೂ- ಗಮನಕ್ಕಿಲ್ಲ. ಐ ಆಮ್ ಹಿಂದೂ ಬೈ ಆಕ್ಸಿಡೆಂಟ್ ಅಂತ ಹೇಳಿದ್ ನನಗೆ ಗೊತ್ತು, ಬಟ್ ಕತ್ತೆ ಅಂತ ಕರೀರಿ ಅದೆಲ್ಲ ಐ ಡೋಂಟ್ ಎಲ್ಲ ನೋ. ಇದು ದಾಖಲೆ ನಂಗೆ ಗೊತ್ತಿಲ್ಲ, ಮಾಡಿ. ನಂಗೆ ಗೊತ್ತಿಲ್ಲ. ಕೇಳಿಸ್ಕೊಳ್ಳಿ. ಯಾವ ದಾಖಲೆ ಅದಾದ ನೋಡಿ. ನಂತರ ನೀವೇ ಮಾತಾಡಬಾರ್ದು. ಅದಾದ Yes, ನಂತರ ಅದು ನನಗೆ ಗೊತ್ತಿದೆ. ಅದು ನನಗೆ ಗೊತ್ತಿದೆ. ದಿಗ್ವಿಜಯ್ ಸಿಂಗ್ ಹಾಗಾದ್ರೆ ಹಿಂದೂ ಭಯೋತ್ಪಾದನೆ ಅನ್ನೋ ಪದ ಹುಟ್ಟಾಕ್ಲಿಲ್ವಾ? ಹಾಗಾದ್ರೆ ಇದೇ ಕಸಬ್ ಸಿಕ್ಕಾಕೊಂಡಾಗ ಅದನ್ನ RSS ತಲೆ ಕಟ್ಟಬೇಕು, ಒಂದ್ ಕೈಯಲ್ಲಿ ಒಂದು ಕೇಸರಿ ದಾರ ಸಿಕ್ತು ಅಂತ ಹೇಳಿ Parliament ಮಾಡಿಲ್ವಾ? debate ಹಾಗಾದ್ರೆ ಬರೀ. ತಿರ್ಗಾ Parliament ರಾಮನ debate ಅಸ್ತಿತ್ವವನ್ನು ಪ್ರಶ್ನೆ ಮಾಡಿದವರು ಇವರು ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಂಡು ರಾಮನ ಬಗ್ಗೆ, ಈಶ್ವರನ ಬಗ್ಗೆ, ಈ ತರ ಬೇರೆ ಬೇರೆ ದೇವರುಗಳ ಬಗ್ಗೆ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ. ಇದನ್ನ ಹೇಳೋದ್ರೆ ಹ್ಯಾಬಿಚುವಲ್ ಅಫೆಂಡರ್ಸ್. ನೀನು ಏನೋ ಹೇಳಿದ ತಕ್ಷಣ ಕ್ಲಾರಿಫಿಕೇಶನ್ ಕೊಡೋದಲ್ಲ, ಮನಸ್ಥಿತಿನೇ ಅದು, ಮತ್ತಿನ್ನೇನು ಅಲ್ಲ. ಮತ್ತೆ ಸಂವಿಧಾನದ ವಿಚಾರವಾಗೂ ಮಾತಾಡಿದ್ರು ಚುನಾವಣೆಯಲ್ಲಿ. ತಿರ್ಗಾ ನೆನ್ನೆನೂ ಅಷ್ಟೇ ಪಾರ್ಲಿಮೆಂಟ್ ಶುರುವಾದಾಗಿಂದ ಎಲ್ಲರೂ ಕೈಲಿ ಹಿಡ್ಕೊಂಡ್ಬಿಟ್ಟಾರೆ ಸಂವಿಧಾನ 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 ಬುಕ್ಕು ಅಂತ ಹೇಳ್ಬಿಟ್ಟು. ಸಂವಿಧಾನ ವಿಚಾರದಲ್ಲಿ ಮಾತಾಡೋದಾದ್ರೆ ಹಾಗಾದ್ರೆ ಇದೇ ಕಾಂಗ್ರೆಸ್ ಪಕ್ಷ ಆರ್ಟಿಕಲ್ 370 ಮತ್ತೆ ವಾಪಸ್ ತರ್ತೀನಿ ಅಂತ ಹೇಳಿ ಕಾಶ್ಮೀರಿಗೆ ಬೇರೆ ಸಂವಿಧಾನ ಕೊಡೋಕೆ ರೆಡಿ ಆಗಿದೆ. ಇವ್ರಿಗೆ ಯಾವ ನೈತಿಕತೆ ಇದೆ ಸಂವಿಧಾನದ ಬಗ್ಗೆ ಮಾತಾಡೋದಕ್ಕೆ? ತಿರ್ಗಾ ಓವೈಸಿ ತನಗೆ ಧರ್ಮ ಮುಖ್ಯನೋ ಬಾಬಾ ಸಾಹೇಬ್ ಸಂವಿಧಾನ ಮುಖ್ಯನೋ ಅಂತ ಹೇಳಿದಾಗ ಧರ್ಮ ಮುಖ್ಯ ಅಂತ ಹೇಳೋ ವ್ಯಕ್ತಿ ಅವ್ರಿಗೆ ನೈತಿಕತೆ ಇದೆ ಇವತ್ತು ಸಂವಿಧಾನದ ಬಗ್ಗೆ ಮಾತಾಡೋದಕ್ಕೆ? ತಿರ್ಗಾ ಉತ್ತರ ಭಾರತ ದಕ್ಷಿಣ ಭಾರತ ಅಂತ ಡಿವೈಡ್ ಮಾಡುವಂತ ಪಿ ಚಿದಂಬರಂ ಕಾಂಗ್ರೆಸ್ನವರು, ತಿರ್ಗಾ DMK ಪಕ್ಷ ಅವ್ರಿಗೆ ನೈತಿಕತೆ ಇದೆ ಬಾಬಾ ಸಾಹೇಬರ ಸಂವಿಧಾನದ ಬಗ್ಗೆ ಮಾತಾಡೋದಕ್ಕೆ? ತಿರ್ಗಾ ಪಕ್ಕದ ರೋಹಿಂಗ್ಯಾಗಳಿಗೆ ಆಶ್ರಯ ಕೊಟ್ಬಿಟ್ಟು ಬಾಂಗ್ಲಾದೇಶ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಮಮತಾ ಬ್ಯಾನರ್ಜಿಗೆ ಏನ್ ನೈತಿಕತೆ ಇದೆ? ನೀವು ಆರೋಪ ಮಾಡ್ತಿಲ್ಲ ಅವ್ರ ಮೇಲೆ, ಸಂವಿಧಾನ ಹಾಳು ಮಾಡಕ್ ಹೊರಟಿದ್ದೀರಿ ಅಂತ ಆರೋಪ ಮಾಡಿಲ್ವಾ? ಅದಕ್ಕೆ ಉತ್ತರ ಕೊಡ್ತಿದ್ದಾರೆ. ವಾಟ್ ಎಲ್ಸ್ ಇಸ್ ದ ಡಿಬೇಟ್? ನರೇಂದ್ರ ಮೋದಿ ಅವರು ಸಂವಿಧಾನ ತಿದ್ದುಪಡಿ ಮಾಡಿದ ಯಾವ್ಯಾವ ವಿಚಾರಕ್ಕೆ ಕಳೆದ 10 ವರ್ಷಗಳಲ್ಲಿ ಫಸ್ಟ್ ತಿದ್ದುಪದಿ ಮಾಡಿದ್ದು ಈ ದೇಶಕ್ಕೆ GST ಅನ್ನ ತರೋದಕ್ಕೋಸ್ಕರ ತಿದ್ದುಪದಿ ಮಾಡಿದ್ದು. ನೆಕ್ಸ್ಟ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರಿಗೆ 10% ರಿಸರ್ವೇಶನ್ ಕೊಡೋದಕ್ಕೋಸ್ಕರ ಸಂವಿಧಾನ ತಿದ್ದುಪಡಿ ಮಾಡಿದ್ರು. ಯಾರು ಕೇಳಿದ್ರು ಇವ್ರನ್ನ? ಯಾವ ಹೋರಾಟ ಮಾಡಿದ್ರು? ಏಕಪಕ್ಷ ಯಾರು ಕೇಳಿದ್ರು ಅಂದ್ರೆ ಏನರ್ಥ? 2000 ತಿಂಗಳ ಅಕೌಂಟ್ ಹಾಕಿ ಅಂತ ಯಾರು ಕೇಳಿದ್ರು? 2000 ತಿಂಗಳ ಅಕೌಂಟ್ ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ಕೊಡಿ ನೋಡಿ. 10 ವರ್ಷ ಯಾರು ಕೇಳಿದ್ರು ಅಂದ್ರೆ ಏನರ್ಥ? ಒಂದ್ ನಿಮಿಷ 10 ವರ್ಷ ತಾಳ್ಮೆ ಇರ್ಲಿ. ಮೋಹನ್ ಒಂದ್ ನಿಮಿಷ. ಮೋಹನ್ ಒಂದ್ ನಿಮಿಷ. ಎಕನಾಮಿಕಲಿ ವೀಕರ್ ಸೆಕ್ಷನ್ ಕಡು ಬಡವರಿಗೆ 10% ಮೀಸಲಾತಿಯನ್ನ ಪಾರ್ಲಿಮೆಂಟ್ ಒಳಗಡೆ ಸಮರ್ಥಿಸಿ ಡಿಬೇಟ್ ನಲ್ಲಿ ವಿರೋಧ ಮಾಡೋದಕ್ಕೆ ಬರಬೇಡಿ. ಒಂದ್ ನಿಮಿಷ ಪಾರ್ಲಿಮೆಂಟ್ ನಲ್ಲಿ ಮಾತಾಡಿದ್ರ ಯಾಕೆ ಕೊಡ್ತಾ ಇದ್ದೀರಿ? ಅದಕ್ಕೆ ನಮ್ ವಿರೋಧ ಇದೆ ಅಂತ ಏನಾದ್ರು ಪಾರ್ಲಿಮೆಂಟ್ ನಲ್ಲಿ ಹೇಳಿದ್ರಿ? ನಾನು ಮಾತಾಡೋದಕ್ಕೆ 2 ಪ್ರಶ್ನೆ ರೇಸ್ ಮಾಡಿ. ನಾನು ಈ ಎಕನಾಮಿಕ್ ವೀಕರ್ ಸೆಕ್ಷನ್ ಬಗ್ಗೆ ಮತ್ತು ನೀವು ಕೇಳಿದ್ರಿ 2,000 ರೂಪಾಯಿ ಕೊಟ್ರಿ ಯಾರು ಕೇಳಿದ್ರು ಅಂತ. 10 ವರ್ಷಗಳ ಕಾಲ ಬಡತನದವರು ಸ್ವಾಭಿಮಾನ ಬದುಕು ಕಟ್ಕೊಳಕ್ಕಾಗಲಿಲ್ಲ. ಕಣ್ಣಾರೆ ನಾವು ಕಂಡಿದ್ವಿ. ಭಾರತ್ ಜೋಡೋ ಪ್ರೋಗ್ರಾಮ್ ಮಾಡಿದಾಗ ಬಡವರಿಗೋಸ್ಕರ ಕಾರ್ಯಕ್ರಮ. ಎಕ್ಸಾಕ್ಟ್ಲಿ ದೇಶದ ಕಡು ಬಡವರು ಅವರು ರಿಸರ್ವೇಶನ್ ಎಕನಾಮಿಕಲಿ ನನ್ನ ಉತ್ತರ ಕೇಳ್ಕೊಳ್ಳಿ. ನಾನು ಎಕನಾಮಿಕ್ ವೀಕರ್ ಸೆಕ್ಷನ್ ಕೊಟ್ಟಿದ್ದ ಬಗ್ಗೆ ಹೇಳ್ತೀನಿ ಕೇಳಿ. ನಿಮ್ಗೆ ಹಲವಾರು ಸಮುದಾಯಗಳು ಮೀಸಲಾತಿಗಳ ಹೋರಾಟ ಮಾಡೋ ಬೀದಿಗೆ ಬರ್ತಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ ರೀ. ಯಾವುದೇ ಹೋರಾಟ ಮಾಡ್ತೀರಾ ನೀವು ಏಕಪಕ್ಷೀಯವಾಗಿ ತಿದ್ದುಪಡಿ ಮಾತಾಡ್ರಿ. ಪಕ್ಷದ ಸ್ಟ್ಯಾಂಡ್ ಅಂತ ತಗೊಳ್ಳ ನಾನು. ಒಂದ್ ನಿಮಿಷ. ಇದು ಕಾಂಗ್ರೆಸ್ನ ಸ್ಟ್ಯಾಂಡ್ ಅಂತ ತಗೊಳ್ಳ. 100% ಏನೇನು ಹೇಳ್ತಾ ಇದ್ದೀನಿ ಗೊತ್ತಾ ನಿಮ್ಗೆ? ಇದು ಕಾಂಗ್ರೆಸ್ನ ಸ್ಟ್ಯಾಂಡ್. 100% ನೀವು 10% ಬಡವರಿಗೆ ಮೀಸಲಾತಿಯನ್ನು ವಿರೋಧಿಸ್ತೀರಾ? ನಾನು ಹೇಳ ನಿಮ್ಗೆ ಸಂವಿಧಾನ ವಿರೋಧಿಗಳು ಇವರು. ಐ ವಿಲ್ ಮೇಕ್ ಇಟ್ ವೆರಿ ಕ್ಲಿಯರ್ ವಾಟ್ ಇಸ್ ಕಾಂಗ್ರೆಸ್ ಪಾರ್ಟಿ ಸ್ಟ್ಯಾಂಡ್. ನಾವು ಕಡು ಬಡವರಿಗೆ ಮೀಸಲಾತಿ ಕೊಡ್ಲಿಕ್ಕೆ ವಿರೋಧ ಅಲ್ಲ. ಆದರೆ ಅದೇ ಸಂದರ್ಭದಲ್ಲಿ ವರ್ಷಾನುಗಟ್ಟಲೆ ದಶಕಗಳ ಕಾಲ ಶೋಷಿತ ವರ್ಗದ ಮೀಸಲಾತಿ ಕೇಳ್ತಾರ್ರಿ. ಅದಕ್ಕೆ ನೀವು ಮೀಸಲಾತಿ ತರಲಿಕ್ಕೆ ತಯಾರಿಲ್ಲ. ಅದಕ್ಕೆ ನೀವು ತಿದ್ದುಪಡಿ ತರಲಿಕ್ಕೆ ತಯಾರಿಲ್ಲ. ಯಾವ ಮೇಲ್ವರ್ಗದವರಿದ್ದಾರೋ, ಯಾರು ಸುಶಿಕ್ಷಿತ ಇದ್ದಾರೋ ಕೇವಲ. ಆಮೇಲೆ ಇನ್ನೊಂದು ಸಂವಿಧಾನ ಹೇಳ್ತದೆ ನೀವು ಆರ್ಥಿಕ ಮೀಸಲಾತಿ ಕೊಡುವ ವಿಚಾರದಲ್ಲಿ ಸಂವಿಧಾನ ಸ್ಪಷ್ಟವಾಗಿರ್ತಕ್ಕಂಥದ್ದಿದೆ. ಜಾತಿ ಆಧಾರಿತವಾಗಿರ್ತಕ್ಕಂಥದ್ದು, ಬುಡಕಟ್ಟು ಜನಾಂಗಗಳಿರ್ತಕ್ಕಂಥವ್ರು ಮತ್ತು ಯಾರು ಶೋಷಿತ ವರ್ಗದಂತೇಳಿ ಎಸ್ಟಾಬ್ಲಿಷ್ ಅವ್ರಿಗೆ ಮೀಸಲಾತಿ ಕೊಡಬೇಕು ಅಂತ ಇರ್ತಕ್ಕಂಥ ಹೊರತು ನಾಟ್ ಎನ್ ಎಕನಾಮಿಕ್ ರಿಸರ್ವೇಶನ್. ಎಕನಾಮಿಕ್ ರಿಸರ್ವೇಶನ್ ಇಸ್ ನಾಟ್ ಅ ಪಾರ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನಲ್ ಸ್ಪಿರಿಟ್. ಇಟ್ ಇಸ್ ಅಗೇನ್ಸ್ಟ್ ದ ಕಾನ್ಸ್ಟಿಟ್ಯೂಷನಲ್ ಸ್ಪಿರಿಟ್ ಕೂಡ. ನೋಡಿ, ಶೋಷಿತ ವರ್ಗಗಳು ಯಾವ ಇರ್ತಾವೋ, ಯಾವ ಶೋಷಣೆ ಒಳಗಾಗಿರ್ತಾವೋ, ಯಾವ ಬುಡಕಟ್ಟು ಸಮುದಾಯಗಳಿರ್ತಾವೋ, ಯಾವ ಹಿಂದುಳಿದ ವರ್ಗ
ಇರ್ತವೋ, ಯಾವ ಅಲ್ಪಸಂಖ್ಯಾತರು ಇರ್ತವೋ, ವರ್ಷಾನುಗಳ ಸಾವಿರಾರು ವರ್ಷಗಳಿಂದ ಶೋಷಣೆಗೊಳಗಿರ್ತವೋ ಅವ್ರಿಗೆ ಕೊಡಬೇಕಾಗಿರ್ತಕ್ಕಂಥ ಮೀಸಲಾತಿನ ಒಳ್ಳೆ ಕಥೆ ಆಯ್ತಲ್ಲ. ಆದ್ರೆ ನೀವು ಸಂವಿಧಾನ ಆಶಯಗಳ ವಿರುದ್ಧವಾಗಿ ಆರ್ಥಿಕವಾಗಿ ಹಿಂದುಳಿದಂತವರಿಗೆ ಮೀಸಲಾತಿ ಕೊಡೋದು ಸಂವಿಧಾನ ಆಶಯಗಳ ವಿರುದ್ಧವಾಗಿರ್ತಕ್ಕಂಥ ವಿಚಾರ ಅಂತ ನಾನು ನಿಮ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಯಾಕೆ ಪಾರ್ಲಿಮೆಂಟ್ ಸಪೋರ್ಟ್ ಮಾಡಿದ್ರಿ ಅದನ್ನ? ಯಾರನ್ನ ನೋಡ್ರಿ, ಪಾರ್ಲಿಮೆಂಟ್ ವಿರೋಧ ಮಾಡಿದ್ರೆ ನಾವು ಅಧಿಕಾರಕ್ಕೆ ಬರಲಿ, ಇದಕ್ಕೆಲ್ಲ ಉತ್ತರ ಕೊಡ್ತೀವಿ ನಿಮಗೆ. ಪಾರ್ಲಿಮೆಂಟ್ ನಲ್ಲಿ ಉತ್ತರ ಕೊಡಬೇಕಾಗಿತ್ರಿ. ಅವ್ರು ಬಿಲ್ ಮಂಡನೆ ಮಾಡಿದಾಗ ನೀವು ವಿರೋಧಿಸಿದ್ರ ಅದನ್ನ? ಯಾವ ತರ ಬಿಲ್? ಯಾವ ಚರ್ಚೆ ಮಾಡಿದ್ರೇನ್ರಿ ಅವರು? ಚರ್ಚೆನೇ ಮಾಡಿಲ್ಲ. 85% ಬಿಲ್ಸ್ ಆರ್ ನಾಟ್ ಬಿನ್ ಡಿಬೇಟೆಡ್. ಅವರ ಅನಾನಿಮಸ್ ಪಾಸ್ ಮಾಡ್ಕೊಂಡಿರ್ತಕ್ಕಂಥವ್ರು, ಯಾವುದೇ ಚರ್ಚೆ ಇಲ್ದಿರ ಪಾಸ್ ಮಾಡ್ಕೊಂಡಿರ್ತಕ್ಕಂಥವ್ರು. ಅದಕ್ಕೋಸ್ಕರ ದಿನ 63 ಸೀಟ್ಗಳನ್ನ ಮನೆಗೆ ಕಳಿಸಿರ್ತಕ್ಕಂಥ ನಾಗರಾಜ್ ಯಾದವ್, ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ನ ಮಿತ್ರ ಪಕ್ಷಗಳ ಪೈಕಿ ಯಾವ ಪಕ್ಷ ಎಕನಾಮಿಕಲಿ ವೀಕರ್ ಸೆಕ್ಷನ್ ಬಿಲ್ ಯಾವ ಪಕ್ಷ? ಕಾಂಗ್ರೆಸ್ ಬೇರೆ ಪಕ್ಷ ಪ್ರಶ್ನೆ ಅಲ್ಲ. ನೀವು ಕಾಂಗ್ರೆಸ್ ವಕ್ತಾರನಾಗಿ ಪಾರ್ಲಿಮೆಂಟ್ ಒಳಗೊಂದು ಟಿವಿ ಸ್ಟುಡಿಯೋದಲ್ಲಿ ಒಂದು ತಿಳ್ಕೊಳ್ರಿ. ಹೆಂಗ್ರಿ ಇದು ಲೆಕ್ಕಾಚಾರ? ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಕೊಟ್ರಲ್ಲ, ಮೊದಲು 50% ಮೀಸಲಾತಿನ ಇವತ್ತು ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ ಕೊಟ್ರಲ್ಲ. ನೀವು ಯಾವ ಸಂಘಟನೆಗಳು ಹೋರಾಟ ಮಾಡಿದ್ರಿ ಹೇಳಿ? ಯಾರ್ಯಾರು ಬೇಡಿಕೆ ಇಟ್ಟಿದ್ರಿ ಹೇಳಿ? ಯಾವ ವಿಚಾರಗಳಲ್ಲಿ ಮಾಡಿದ್ರಿ ಹೇಳಿ? ನೀವು ಅದೇ ಹೋರಾಟ ಮಾಡ್ತಕ್ಕಂಥ ಶೋಷಿತ ವರ್ಗಗಳು, ಬ್ಯಾಕ್ವರ್ಡ್ ಕ್ಲಾಸ್, ಶೆಡ್ಯೂಲ್ ಟ್ರೈಬ್, ಮೈನಾರಿಟೀಸ್ ಅವರು ವರ್ಷಾನುಗಳ ದಶಕಗಳಿಂದ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಈ ಹೋರಾಟ ಮಾಡಿ ಮೀಸಲಾತಿಗೋಸ್ಕರ. ಒಂದು ನಿಮಿಷ ರೀ, ನೀವು ಅವ್ರ ಬಗ್ಗೆ ಕಾಳಜಿ ಇಲ್ಲ, ಅದು ನಿಮ್ಮ ಕಾಳಜಿ ಇದ್ದಿದ್ದು ಯಾರ ಬಗ್ಗೆ ಅಂತಕ್ಕಂಥ ವಿಚಾರಗಳಿಂದ ಯಾರು ಈಗಾಗಲೇ ಶಿಕ್ಷಣವನ್ನು ಪಡ್ಕೊಂಡಿದ್ದಾರೋ, ಈಗಾಗಲೇ ಯಾರು ಔದ್ಯೋಗಿಕವಾಗಿ ಸಮರ್ಥರಾಗಿರ್ತಾರೋ ಅಂಥವರ ಪರವಾಗಿರ್ತಕ್ಕಂಥ ಮೀಸಲಾತಿನ ಮಾಡಲಿಕ್ಕೆ ಕೊಟ್ಟಿದ್ದೀರಿ ನೀವು. ಆದರೆ ಸಂವಿಧಾನದ ಆಶೆಯಲ್ಲಿರ್ತಕ್ಕಂಥದ್ದು ಆರ್ಥಿಕವಾಗಿರ್ತಕ್ಕಂಥ ವಿಚಾರಗಳ ಮೇಲೆ ನೀವು ಮೀಸಲಾತಿ ಕೊಡ್ತಕ್ಕಂಥದ್ದು ಇಟ್ ಇಸ್ ಅಗೇನ್ ದ ಸ್ಪಿರಿಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. It should be definitely it is against the constitution. ಮೂರೇ ಮೂರು ವಿಷಯ ಪಾಪ JDS ನವರನ್ನು ಮಾತಾಡಲಿ ಪಾಪ. ಒಂದು, ಪಾರ್ಲಿಮೆಂಟ್ ಒಳಗಡೆ ಯಾಕೆ ನೀವು ಅದನ್ನು ಸಪೋರ್ಟ್ ಮಾಡಿದ್ರಿ? ನಂಬರ್ 1, ಆರ್ಥಿಕ ದುರ್ಬಲರಿಗೆ ಮೀಸಲಾತಿ ಕೊಡೋದಲ್ಲ. ನಂಬರ್ 2, ಇದರ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆದು ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ಇದು ಸಂವಿಧಾನಾತ್ಮಕವಾಗಿದೆ ಅಂತ ಹೇಳಿದೆ. ನಂಬರ್ 2. ನಂಬರ್ 3, ಯಾರು ಕೇಳಿದ್ರು, ಯಾರು ಹೋರಾಟ ಮಾಡಿದ್ರು, ಯಾವುದಕ್ಕಾಗಿ ಯಾರು ಹೋರಾಟ ಮಾಡಿದ್ರು? ನಾಗರಾಜ್ ಯಾದವ್, ನನಗೆ ಗೊತ್ತ್ರಿ, ಈ ರಾಜ್ಯದಲ್ಲಿ ಅತಿಥಿ ಶಿಕ್ಷಕರ ಹೋರಾಟದ ಕಥೆ ನನಗೆ ಗೊತ್ತಿದೆ. ಅವ್ರಿಗೆ ತಿಂಗಳಿಗೆ ಎಷ್ಟು ಸಂಬಳ ಬರುತ್ತೆ? ನಮ್ದೇ ಸಮುದಾಯ ತಗೊಳ್ಳಿ. ನಾನು ನಿಮ್ಮ ವಾದವನ್ನ ನಿಮ್ಮ ವಾದದ ಮೂಲಕವೇ ಕೌಂಟರ್ ಮಾಡ್ತಾ ಇದ್ದೀನಿ. ಅನೇಕ ವರ್ಗಗಳು ಮೀಸಲಾತಿಗಾಗಿ ಹೋರಾಡ್ತಾ ಇದ್ದಾಗಲೂ ಯಾಕೆ ನೀವು ಬಡವರಿಗೆ ಹೋಗಿ ಮೀಸಲಾತಿ ಕೊಟ್ರಿ ಅನ್ನೋದು ನಿಮ್ಮ ಪ್ರಶ್ನೆ. ಅಂತ ಹೋರಾಟಗಳ ಕರ್ನಾಟಕದಲ್ಲಿ ತುಂಬಾ ನಾಗರಾಜ್ ಯಾದವ್ ನಾನು ಹೇಳ್ತಾ ಇರೋದು ಅದನ್ನೇ. ಈ ರಾಜ್ಯದಲ್ಲಿ ಅತಿಥಿ ಶಿಕ್ಷಕರು ತಮಗೆ ನ್ಯಾಯಯುತವಾದ ಸಂಬಳ ಬರಬೇಕು ಅಂತ ಹೋರಾಡ್ತಾ ಇದ್ದಾರೆ. ಆಶಾ ಕಾರ್ಯಕರ್ತರು ಪ್ರತಿ ವರ್ಷ ಬಂದು ಅಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಹಗಲು ರಾತ್ರಿ ಉಪವಾಸ ಮಲ್ಕೊಳ್ತಾರೆ. ಹಳ್ಳಿಗಳಿಗೆ ಈ ವಿದ್ಯುತ್ ಶಕ್ತಿ ಬಿಲ್ ಕಲೆಕ್ಟ್ ಮಾಡೋದಕ್ಕೆ ಅಂತ ಜನರನ್ನ ನೇಮಕ ಮಾಡ್ಕೊಂಡಿದ್ದೀರಿ. ಅವ್ರಿಗೆ ಹೊಟ್ಟೆಗಾದ್ರೆ ಬಟ್ಟೆಗಾದ್ರೆ ಹೊಟ್ಟೆಗಿಲ್ಲ. ಮೊದಲು ಅವರೆಲ್ಲರ ಸಮಸ್ಯೆಗಳನ್ನು ಬಗೆಹರಿಸಿ ಆಮೇಲೆ 2,000 ರೂಪಾಯಿ ಅಕೌಂಟ್ಗೆ ಹಾಕಬೇಕಾಗಿತ್ತು ಅಂತ ಹೇಳಿದ್ರೆ ಒಪ್ಕೊಳ್ತೀರಾ ನೀವು? ಇಲ್ಲ, ನೀವು ಹೇಳೋದು ವಾದ ಸರಿ ಇರ್ಬೋದು, ಆದರೆ ಒಂದು ತಿಳ್ಕೊಳ್ಳಿ, ನಿಜವಾಗ್ಲೂ ಒಂದೊತ್ತು ಊಟ ಇಲ್ದಿರೋರ ಬಗ್ಗೆನೂ ಕಾಳಜಿ ಇರಬೇಕಾಗ್ತದೆ. ಆ ಕೆಲಸವನ್ನು ನಾವು ಮಾಡಿದ್ದೇವೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೀವಿ. ಆದ್ರೆ ಇರ್ತಕ್ಕಂಥ ಬೆಲೆ ಏರಿಕೆನ ಇವತ್ತು ಬಗ್ಗೆ ಮಾತಾಡಬೇಕಾಗ್ತದೆ. 400 ರೂಪಾಯಿ ಗ್ಯಾಸ್ ತಗೊಂಡಾಗ 1,000 ರೂಪಾಯಿ ಮಾಡಿದಾಗ ಹೆಣ್ಮಕ್ಳು ಸ್ವಾಭಿಮಾನ ಬದುಕಬಾರ್ದು. ಅದಕ್ಕೋಸ್ಕರ ಕೊಟ್ಟಿದ್ದೀವಿ. ನಾವು ಯಾವ ಜಾತಿ ಆಧಾರದ ಕೊಡ್ಲಿಲ್ಲ, ಯಾವ ಧರ್ಮ ಆಧಾರದ ಕೊಡ್ಲಿಲ್ಲ. ಮನುಷ್ಯತ್ವವನ್ನು ಪ್ರತಿಪಾದನೆ ಮಾಡಿದ್ದೀವಿ. ಹೇಳ್ಬೇಕು ನಮ್ಗೆ ನೀವು ಮೇಲ್ವರ್ಗದವರು ಕೊಟ್ಟಿರಲ್ಲ, ಆದ್ರೆ ಶೋಷಿತ ವರ್ಗಗಳ ಹೋರಾಟ ದಶಕಗಳಿದೆಯಲ್ಲ ಅವ್ರ ಬಗ್ಗೆ ನೀವು ಅಮೆಂಡ್ಮೆಂಟ್ಗಳು ತರಬೇಕಾಗಿತ್ತು. 50% ಮೀರಿಸಿದ ಒಂದು 70% ತಗೊಂಡು ಹೋಗಬೇಕಾಗಿತ್ತು. ಯಾವ ರೀತಿ ವೀರಪ್ಪ ಮೊಯ್ಲಿ ಮಾಡಿದ್ರೆ 51 ಆಡ್ಲಿಕ್ಕೆ
ಬಿಡಲ್ಲ. ನೀವು 70% ಹೋಗಿದ್ದೀರ. ಅದೇ ಹೌದ್ರಿ. ಮೀಸಲಾತಿ ಅಂದ್ರೆ ಅದು ಶೋಷಿತ ವರ್ಗದವರು ಸಮ ಸಮಾಜವನ್ನು ಕಟ್ಟಬೇಕಾದ್ರೆ ಕೊಡಬೇಕಾಗ್ತದೆ. ಸಣ್ಣ ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.